ಹ್ಯಾಪಿ ಆಗಿರ್ತಿದ್ದಿ, ಇವಾಗ ಯಾಕೆ ಇಷ್ಟು ಸೈಲೆಂಟ್ ಆಗಿದ್ದಿ? ಏನಾಯ್ತು ನಿಂಗೆ? ಏನು ಹಂಗೇನಿಲ್ಲಲ್ಲ. ಇಲ್ಲ, ಭಾಳ ಸೈಲೆಂಟ್ ಆಗಿದ್ದಿ, ಮುಂಚೆ ಥರ ಇಲ್ಲ ನೀನು ಇವಾಗ. ಇಲ್ಲ, ಏನೂ ಆಗಿಲ್ಲ, ನಾರ್ಮಲ್ ಆಗಿದ್ದೀನಿ. ಏನಿದ್ರು ಹೇಳ್ಕೊ, ಏನು ಪ್ರಾಬ್ಲಮ್ ಅದೇನಾ? ಏನಿಲ್ಲ, ಬಟ್ ನಾನು ಹಿಂಗೆ ಏನೋ ಒಂದು ಕೇಳ್ಬೇಕು ಅನ್ಸತ್ತೈತಿ. ಕೇಳಿ ಏನು? ಹಾಂ, ಕೇಳಲ್ಲ. ಭೂಮಿ ಅಲ್ಲಿ ನೋಡ, ಆ ಆಕಾಶ ಭೂಮಿ ಎರಡೂ ಒಂದಿರೋ ಥರ ಕಾಣ ಐತೆ. ನಿನಗೆ ಅನ್ಸುತ್ತೆ ನಾವೆರಡು ಒಂದಾಗ್ಯಾವಂತ? ನನಗೇನು ಅನ್ಸಲ್ಲಪ್ಪ ಅದು ಒಂದಾಗ್ಯಾವಂತ. ನಮ್ಮದು ಹಂಗೆ ಅನ್ಸೈತಿ ಭೂಮಿ. ಕೈ ಕೈ ಹಿಡ್ಕೊಂಡು ಅಡ್ಡಾಡೋದು, ಊರೂರು ತಿರುಗಾಡೋದು, ಇದೆಲ್ಲ ದಂಡಿತನ ಹೋಗಿ ಹತ್ತಲ್ಲ ಅನ್ಸೈತಿ. ಹಲೋ ಮಿಸ್ಟರ್, ಏನಿದ? ಏನು ಮಾತಾಡಕತ್ತಿದ್ದಿ ನೀನು? ಊರಾಗ ಸಾವ್ಕಾರ್ರಿ ನೀವು. ನನ್ನ ಕಡೆ ಇರೋದ ಆಫ್ಟರ್ ಆಲ್ ಒಂದು ಬಟ್ಟೆ ಅಂಗಡಿ. ನನಗೆ ನಿನ್ನ ಪ್ರೀತಿ ಮಾಡೋ ಯಾವ ಯೋಗ್ಯತೆನೂ ಇಲ್ಲ ಅಂತ ಅನ್ಸೈತಿ. ಗುರುತು ಪರಿಚಯ ಇಲ್ದೋರ್ಗೆ ನೀನು ಬಟ್ಟೆ ಕೊಟ್ಟ ಅವ್ರಿಗೆ ಒಂದು ಯೋಗ್ಯತೆ ಕೊಡ್ತಿ. ಇಲ್ಲಿ ನಿನ್ನ ಯೋಗ್ಯತೆ ಯಾರು ಕೇಳ್ತಾರ? ನನ್ನ ಜೀವಾನು ನೀನ, ನನ್ನ ಜೀವನಾನು ನೀನ. ಐ ಲವ್ ಯು. ಐ ಲವ್ ಯು ಟು. ಹಲೋ ಸರ, ಎಲ್ಲಿರಿ ಜಲ್ದಿ ಪಟ್ನ ಅಂಗಡಿ ಬರ್ರಿ ಸರ್. ಯಾಕೋ ಇಷ್ಟಾಕ ಅರ್ಜೆಂಟ್? ಬರ್ರಿ ಸರ್, ಹೇಳ್ತೇನೆ ರೀ. ಯಾಕೇನಾಯ್ತಾ? ಅಂಗಡಿಯಿಂದ ಹುಡುಗರು ಕಾಲ್ ಮಾಡಿದ್ರೆ ಏನೋ ಅರ್ಜೆಂಟ್ ಅಂತ. ನಿಂಗೆ ಮನೆಗೆ ಬಿಟ್ಟು ನಾನು ಹೋಗ್ಕನ್ ಬಾ. ಸರಿ, ಹೋಗೋಣ. ಬರ್ರಿ ಸರ. ಯಾಕೋ ಇಷ್ಟಾಕ ಅರ್ಜೆಂಟ? ಅಂಥದ್ದೇನಾಗೈತಿ ಇಷ್ಟ ಗಡಬಡಿ ಮಾಡತ್ತಿದ್ದೆ? ಇಲ್ಲ, ಇದುವರೆಗೂ ಒಂದು ಹುಡುಗಿನ ಕಣ್ಣು ಎತ್ತಿ ನೋಡಲ್ದವ್ರು ನೀವು. ಈಗ ಒಂದು ಹುಡುಗಿನ ಲವ್ ಮಾಡತ್ತಿರ್ಲೆ, ನಮ್ಮ ಕಡೆ ಒಂದೊಂದು ಸಣ್ಣ ಸನ್ಮಾನ ಇಟ್ಕೊಂತೀವ್ರಿ ನಿಮ್ಗೆ. ಇನ್ನ ಏನಲ್ಲ, ಇನ್ನ ಮಾಡೋದ ಭಾಳ ಐತಿ. ಇನ್ನ ಅಂತದ ಏನ್ರಿ ಮಾಡ್ಬೇಕಂದಿದಿ? ಏನಿಲ್ಲಪ್ಪ, ಜೀವನಕ್ಕೆ ಒಂದು ಅಂಗಡಿ ಐತಿ. ಜೀವಕ್ಕೆ ಜೀವ ಕೊಡೋ ಹುಡುಗಿ ಸಿಕ್ಕಳು. ಇನ್ನು ಜೀವನ ಪೂರ್ತಿ ಖುಷಿಯಾಗಿರಾಕ ಒಂದು ಸಣ್ಣ ಬದುಕು ಕಟ್ಕೋಬೇಕಂತ ಪ್ಲ್ಯಾನ್ ಮಾಡೀನಿ. ಅಂದಂಗ ಅವ್ರು ಯಾರು ಗೊತ್ತೇನು? ಅವ್ರ ಅಣ್ಣ ಎಂತಾವ ಅಂತೇಳಿ ನಿನಗೆ ಗೊತ್ತೇನು? ಯಾರಿದ್ರೆ ನನಗೇನು? ನನಗೆ ನೀ ಇದೆಯಲ್ಲ. ಜೀವಕ್ಕೆ ಜೀವ ಕೊಡೋ ದೋಸ್ತ್ ನೀ ಇರ್ತಾನ, ನನಗೆ ಯಾವ ಏನು ಮಾಡ್ತಾನೋ? ಹೇ, ಈ ಆಟಕ್ಕೆ ನಾ ಇಲ್ಪ. ನಿನ್ನ ಜೊತೆ ನಾನು ಸಾಯ್ ಹೊಡ್ಯಾಂಗೆ ಕಾಣ್ತೀನಿ. ಇಷ್ಟ ಏನೋ ದೋಸ್ತಿ? ನಿಮ್ಮವ್ವ ನಿನ್ನ ಮೂರು ದಿವ್ಸ ಗಂಟ್ಲೆ ಚಪ್ಪಲ್ಲೇ ಬಡ್ದ ಮನ್ಯಾಗಿಂದ ಹೊರಗೆ ಹಾಕಿದಾಗ 3 ದಿವ್ಸ ಗಂಟ್ಲೆ ಇಲ್ಲೇ ಎಗರಾಯಿಸ್ತಿಂದ ಹೂಸ್ ಬಿಟ್ಟಿದ್ದು ಮರ್ತೇನೋ? ನಿನಗ ಎಗರಾಯಿಸಿದಾಗ ಉಳ್ಳಾಗಡ್ಡಿ ಕಮ್ಮಿ ಹಾಕಿದಾಗ ಉಳ್ಳಾಗಡ್ಡಿ ತುಡುಗು ಮಾಡಿ ಕೊಟ್ಟಿದ್ದು ಮರ್ತೇನೋ? ನಿನ್ನ ಕಾಲಾಗ ಚಪ್ಪಲ್ ಇಲ್ದಾಗ ನಿನ್ನ ಸಂಬಂಧ ದೇವ್ರ ಗುಡಿ ಮುಂದೆ ಮಂದಿ ಕಳೆದಿರೋ ಚಪ್ಪಲ್ ತುಡುಗು ಮಾಡಿ ಕೊಟ್ಟಿದ್ದು ಮರ್ತೇನೋ? ಇರ್ಲಿ ಬಿಡು ದೋಸ್ತ, ನಿಂದ ಲವ್ ಸ್ಟೋರಿ ಹೇಳ. ಹಾ, ಇನ್ಸ್ಟಾಗ್ರಾಮ್ದಾಗ ಫೇಮಸ್ ಇದೀನಿ, ರೀಲ್ಸ್ ಮಾಡಿದೆ ಅಂದ್ರ. ಇಲ್ಲ ಹೇಳಪ್ಪ. ಹೇಳಿ. ಇದನ್ನು ಕೂಡ ತಂದ ಇನ್ನೂ ತನ ನಾನು ನಿನಗೆ ಏನೇ ಕೇಳಿಲ್ಲ. ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಸರಿಯಾಗಿ ನಿನಗೆ ಗೊತ್ತ. ನನ್ನ ಜೀವನದಾಗ ಏನಾರ ಕೊರತೆ ಇತ್ತಂದ್ರೆ ಅದನ್ನು ಕೊಟ್ಬಿಡ. ಓಹೋ, ಇದೊಂದು ಕೊರತೆ ಇತ್ತಾನ? ಇದನ್ನು ನಾನಾಗಿ ನಾ ಅಂತೂ ಕೇಳಲಿಲ್ಲ, ನೀನಾಗಿ ನೀನ ಕೊಟ್ಟಿ. ಸೊ ಏನೇ ಇದ್ರು ಎಲ್ಲ ನಿನ್ನ ಪ್ರಸಾದ. ಏ ದೋಸ್ತ, ಹೋಗ್ಕನ್ ನಾನು. ಎಕ್ಸ್ಕ್ಯೂಸ್ ಮೀ, ನೀವು ಮೊನ್ನೆ ಟೆಂಪಲ್ ಒಳಗೆ ಬಂದಿದ್ರಲ್ಲ, ಹೋದ್ ಬಂದಿದ್ದೆ ರೀ. ಹಂಗ್ಯಾಕೆ ನೀವು ಹುಚ್ಚ ಥರ ಆಡ್ತಿದ್ರಿ ಅವತ್ತ? ಅದು ಹುಚ್ಚಿರ್ತಾರ ಅಂತ ಹೇಳಿ ಅಂತಲ್ರಿ, ನಮ್ಮ ಮನಸ್ಸಿನ ಮಾತ ನಮ್ಮನ್ನ ಅರ್ಥ ಮಾಡ್ಕೊರ ಮುಂದೆ ಅಷ್ಟೇ ಮಾತಾಡ್ಬೇಕು. ಹಾಗಾಗಿ ನಾ ದೇವ್ರ ಮುಂದೆ ಮಾತಾಡಕತ್ತಿದ್ದೆ ರೀ. ಓ, ಹಂಗಾದ್ರೆ ಇನ್ನು ಮುಂದೆ ನಿಮ್ಮ ಮನ್ಸಿನ ಮಾತು ನನ್ನ ಮುಂದೆ ಹೇಳ್ತ ಬರ್ರಿ. ನೀವು ಏನು ಹೇಳಕತ್ತೀರಿ ನಂಗೆ ಅಂತೂ ಅರ್ಥ ಆಗತ್ತಿಲ್ರಿ. ಡೈರೆಕ್ಟಾಗಿ ಹೇಳಲಿಕ್ಕತ್ತಿದ್ದೀನಿ, ನಾನು ನಿಮ್ಮ ಪ್ರೀತಿ ಮಾಡಕತ್ತಿದ್ದೀನಿ. ಅವತ್ತು ನಾನು ಅಲ್ಲೇ ಇದ್ನಿಲ್ಲಕ್ಕೋ. ನೀ ಇದಕ್ಕಂತಂದೇಳಿ 5 ನಿಮಿಷ ಹೋಗಿದ್ಲ್ಯಾ? ತಿಳ್ದಂಗೆ ಹಗರಿಲ್ ಬಿಡಪ್ಪ. ನೀ ಏನು ನಂದೇನೈತಿ, ಎಲ್ಲ ನಿಂದಲ್ಲ. ಹಿಂಗಂದಂದ ಬಾರಿಸಿದಿ ಬಾನಿ ನಾನು. ನೀನೇನು ಬಾರಿಸ್ನೋ? ಹಾಂ, 150 ರೂಪಾಯಿ ಮಾಲಿ ಮತ್ತು ಶಾಲ.
ಅಣ್ಣ ನಿಮ್ ತಂಗಿ ಯಾರ ಜೋಡಿ ತಿರ್ಗಾಡಕತ್ತಾಳು ಜರ ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ರಿ. ಏ ಮಗನ ಏನ್ ಹೇಳಾಕತ್ತಿ? ನಾನ್ ನೋಡಿದ ಹೇಳಕತ್ತೆ ನಾನು. ಮಗನ ನೀ ಹೇಳಿದ್ದೆಲ್ಲರ ಒಂದ್ ವೇಳೆ ಕರೆ ಇತ್ತಂದ್ರ ಆ ಮಗನ ಕಡದ ಊರ್ ಬಾಗ್ಲಿ ತೋರಣ ಕಟ್ತಾನ. ಎಲ್ಲೇರೆ ನೀ ಹೇಳಿದ್ ಸುಳ್ಳು ಇತ್ತಂದ್ರ ನಿನ್ನ ಮಾತ್ರ. ನೀ ನಂಗೆ ಎಷ್ಟು ಪ್ರೀತಿ ಮಾಡ್ತಿ ಇದೇನ ಸಣ್ಣ ಹುಡುಗರ ತರ ಕೇಳತ್ತಿ? ಹೇಳ. ಈಗ ಸದ್ಯ ವಿಷ ತಗೊಂಬಂದ ನೀ ನನ್ನ ಎಷ್ಟು ಪ್ರೀತಿ ಮಾಡ್ತೀನಿ ನೋಡುನು ಕುಡಿ ಅಂತಂದ್ರ ಒಂದ ಮಾತಿ ಕಣ್ಣು ಮುಚ್ಚಿ ಕುಡ್ದು ಬಿಡ್ತೇನೆ. ಈ ಸಾಯೋದೆಲ್ಲ ಎದಕ್ ಮಾತಾಡ್ತೀನಿ ನೀನ? ಅದ್ ಇವತ್ ನಮ್ಮ ಮನೆ ಒಳಗಡೆ ಎಲ್ಲಾರು ಶಾಪಿಂಗ್ ಹೊಂಟಾರ. ಸೊ ನಾವೆಲ್ಲರೂ ಸುತ್ತಾಡಕ್ ಹೋಗೋಣ. ಇಲ್ಲ ಅಂಗಡಿ ಒಳಗ ಹುಡುಗರು ಯಾರ ಇಲ್ಲ ಅಂತ ನಾ ಅಂಗಡಿಗೆ ಹೋಗ್ಬೇಕ. ಬಾ ನಿಂಗ್ ಮನೆಗೆ ಬಿಟ್ಟ ನಾ ಅಂಗಡಿಗೆ ಹೋಗ್ತೇನೆ. ಅಟ್ಲೀಸ್ಟ್ ನೀ ನಂಗೆ ಫೋನ್ ಆದ್ರೂ ಮಾಡ. ಹ್ಞೂ ಬಾ. ಸಾವಕಾಶ ಹೋಗ. ಹಲೋ. ಹಲೋ, ಹೋಗಿ ಮುಟ್ಟಿದ್ಯೇನಾ? ಎಷ್ಟು ಲೇಟ್ ಆಯ್ತು? ಒಂದು ಕಾಲ್ ಮಾಡ್ಬೇಕಲ್ಲ ನಂಗೆ. ಇಲ್ಲ ಒಂಚೂರು ಕಸ್ಟಮರ್ ಬಂದ್ರೆ ತಡಿ, ನಾನು ಹಿಂಗೆ ಆಮೇಲೆ ಮಾಡ್ತೀನಿ. ಇಲ್ಲ ನೀ ಫೋನ್ ಮಾಡಿ ಕಟ್ ಮಾಡಕ್ ಹೋಗ್ಬೇಡ. ಮಾತಾಡಿ ನನ್ನ ಜೊತೆ ಈಗ. ಮಾತಾಡಕ ಬೇಕಾ? ಹೌದು, ಮಾತಾಡಕ ಬೇಕು ನೀ ನನ್ನ ಜೊತೆ ಈಗ. ಮಾತಾಡಬೇಕಾ? ಶರ್ಟ್ ತೋರ್ಸು. ಸುತ್ತಾಡಕ್ ಹೋಗ್ತಿದ್ವಲ್ಲೋ ಇವತ್ತ? ಬರೇ ಬರಂಗಿಲ್ಲ ಅಂತೀನಿ ನೀನ. ಏನ್ ಬರೀ ಹಿಂಗ ಮಾಡಿದ್ರೆ ಹೆಂಗ? ಎಲ್ಲಾದ್ರೂ ಕರ್ಕೊಂಡ್ ಹೋಗ್ಬೇಕಲ್ಲ ನಂಗೆ ನೀನು. ಏ ಯಾರು ಕೂಡ ಮಾತಾಡತ್ತೀವ? ನೀ ಯಾರೋ? ಇದೆಲ್ಲ ನಿನಗ್ಯಾಕ? ಭೂಮಿ ಇದನ್ನೆಲ್ಲ ನಡೆಸಿದ್ದೀನಿ. ತಡಿ, ಇವ್ನು ಕರ್ಕೊಂಡು ಅಲ್ಲೇ ಬರ್ತೀನಿ ತಡಿ. ನಮ್ಮ ಅಣ್ಣ ಇಂಥ ಜಾಗಕ್ಕೆಲ್ಲ ಬಾ ಅನ್ನಂಗಿಲ್ಲ. ಬಂದ ಭಾಳ ದಿನ ಆಯ್ತು ಇಂಥ ಜಾಗಕ್ಕೆ. ಏನೋ ಲಪಡ ಆಗಿರ್ಬೇಕು ಅನಂತೇನ ಬಾ ಅಂತ ಹೇಳ್ಯಾನವ. ಇನ್ನಾದ್ರೂ ಬರೋಲ್ಲ, ಟೈಮ್ ಬೇರೆ ಭಾಳ ಆಯ್ತು. ಬಂದ್ರ ನೋಡ. ಏ ಅಣ್ಣ, ನೀ ಯಾರ? ಇದು ಯಾವ ಜಾಗ? ಅವ್ರು ಯಾರ? ನಂಗೆ ಇಲ್ಲ ಕರ್ಕೊಂಬಂದಿ. ಇಲ್ಲ ಕರ್ಕೊಂಬಂದಿ ನೋಣ. ಅಣ್ಣ 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 ತಂಗಿ ನೀ ಇಲ್ಲಾಕ? ಅಣ್ಣ ಕಾಲ್ ಮಾಡಿ ಕರ್ದಣ್ಣ. ಅಣ್ಣ ಏನಿದ್ಲಪ್ಪಡ, ಇವ್ನಾಕ ಇಲ್ಲಿ ಕರ್ಸಿದಿ? ಮತ್ತೆ ತಂಗಿ ಇಲ್ಲಾಕ ಬಂದಳು? ಇವ್ ಸುಳೆ ಮಗ ಏನ್ ಮಾಡ್ಯಾನ ಅಂತೇಳಿ ಇವ್ನ ಕೇಳ. ಏನ್ ಮಾಡಿದ್ಯೋ? ನಿಮ್ಮ ತಂಗಿನ ಪ್ರೀತಿ ಮಾಡಕತ್ತ 2 ವರ್ಷ ಆಯ್ತು. ಸುಳೆ ಮಗನ ನಿಂಗೆ ಹಿಡ್ದೆ ಐತೆ. ನಮ್ಮ ಮುಂದೆ ನಮ್ಮ ತಂಗಿನ ಲವ್ ಮಾಡ್ತೇನೆ ಅಂತ ಹೇಳ್ತೀಯ? ಏ ಮಗನ, ಇದನ್ನೆಲ್ಲ ಇಲ್ಲೇ ಮುಗಿಸಿದಿ, ಉಳ್ಕೋತಿ. ಇಲ್ಲಾದ್ರೆ ನಿನ್ ಕತ್ತಿನ ಬೇರೆ ಮಾಡ್ತೇವ್ ನೋಡ. ನಿಮ್ಮ ತಂಗಿಗೆ ಅವತ್ತ ಹೇಳಿದ್ನೆ, ಒಂದ್ ವೇಳೆ ಆ ಆಕಾಶ ಭೂಮಿ ಒಂದಾಗ್ಬೋದು, ಅದ್ರ ನಾವಿಬ್ರು ಒಂದ್ ಆಗಕ್ಕಾಗಲ್ಲ ಅಂತೇಳಿ. ಆ ಟೈಮ್ದಾಗ ನಿಮ್ಮ ತಂಗಿ ಏನ್ ಮಾಡ್ಯಾಳ ಅಂತಂದ್ರೆ, ನನ್ನ ಕೈ ಒಳಗ ಕೈ ಇಟ್ಟ, ಈ ಜೀವ ಇರುತ್ತಾನ, ಜೀವಕ್ಕೆ ಜೀವ ಕೊಟ್ಟು ಪ್ರೀತಿ ಮಾಡ್ತೀನಿ, ನೀನ ನನ್ನ ಜೀವನ ಅಂತಂದ್ರ. ಅವತ್ತ ಫಿಕ್ಸ್ ಆಗಿಬಿಟ್ಟಿನ, ಈ ಜೀವ ಇರುತ್ತಾನ, ಆಕಿನ ಈ ಜೀವಕ್ಕೆ ಜೀವ ಅಂತ ಹೇಳಿ. ಏ ಸುಳೆ ಮಗನ, ಇಷ್ಟೆಲ್ಲ ಹೇಳ್ರು ಮತ್ ನಿಂದ ಮಾಡತಿ? ಅಣ್ಣ ಬೀಡಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಬಿಡಣ್ಣ, ಪ್ಲೀಸ್ ಅಣ್ಣ ಬೀಡಣ್ಣ. ಅಣ್ಣ ಬೀಡಣ್ಣ. ನೋಡ ನೀ ಹೇಳಬೇಡ. ನಿನ್ನ ಕಣ್ಣ ನೀರು ಬಂದ್ರೆ ನನ್ನ ಕಣ್ಣ ರಕ್ತ ಬರ್ತೈತಿ. ನೋಡಿಲ್ಲ, ನನ್ನ ತಂಗಿನ ರಾಣಿಗತೆ ನೋಡ್ಕೊಂಡಿನಿ. ಇನ್ನು ಮುಂದೆ ಆಕಿನ ಖುಷಿಯಾಗಿ ನೋಡ್ಕೋ ಜವಾಬ್ದಾರಿ ನಿಂದ. ಏ ಬರ್ರಿ ಅಣ್ಣ ಅಣ್ಣ